ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೋಕ್ಷಜ್ಞ ಅನ್ನೋ ಹೆಸರಲ್ಲಿ ಪೂಜೆ ಮಾಡಿ ಪುರೋಹಿತರೆ. ಸರಿನಪ್ಪ. ಮೋಕ್ಷಜ್ಞ ಅಲ್ಲ, ಸಿದ್ಧಾರ್ಥ. ಸಿದ್ಧಾರ್ಥ, ಸಿದ್ದು, ಆ ಹೆಸರಿನ ಮೇಲೆ ನಾಮಕರಣ ಮಾಡಿ ಪುರೋಹಿತ್ರೆ. ಏನ್ ನೀನ್ ಹೇಳ್ತಾ ಇರೋದು? ನಿನ್ನ ಮಗನ ಹೆಸರನ್ನ ನನ್ ಮೊಮ್ಮಗುಗಿಡ್ಬೇಕಾ? ತಲೆ ಏನಾದ್ರೂ ಕೆಟ್ಟಿದ್ಯಾ? ನನಗೇನು ತಲೆ ಕೆಟ್ಟಿಲ್ಲ. ನಾನ್ ಹೇಳೋ ನಿಜ ಕೇಳಿದ್ರೆ ನಿಮ್ಮೆಲ್ಲರೂ ತಲೆ ಕೆಡುತ್ತೆ. ಏನಾ ನಿಜ? ಕಲ್ಯಾಣಿ ಕೈಯಲ್ಲಿರೋ ಮಗುನ ನೋಡಿ ತನ್ ಮಗ ಅನ್ಕೊಂಡಿದ್ದಾನೆ ನಿನ್ ಮಗ. ನಿನ್ ಮೊಮ್ಮಗ ವಾರಸ್ದಾರ ಅಂತ ನೀನ್ ಅನ್ಕೊಂಡಿದ್ಯಾ. ಆದ್ರೆ ಅಲ್ಲ, ಇವನು ನನ್ ಮಗನ್ ರಕ್ತ. ಪಾರ್ವತಿ, ಬೇಜಾರು ಮಾಡ್ಕೋಬೇಡ. ಏನ್ರಿ, ನಾವಿಲ್ದೇನೆ ನಮ್ಮ ಮರಿ ಮೊಮ್ಮಗನ ನಾಮಕರಣ ನಡೀತಿದೆ ರೀ. ನಾವು ಬೇಜಾರು ಮಾಡ್ಕೊಂಡ ತಕ್ಷಣ ನಡಿಬೇಕಾದ ಕಾರ್ಯ ನಿಲ್ಲುತ್ತಾ? ನಡೆದೇ ನಡೆಯುತ್ತೆ. ಪಾಪ ಅನುಪಮ ಮೊಮ್ಮಗನಿಗೆ ತೊಟ್ಲು ಬಂಗಾರದ ಉಡ್ದಾರ ಮಾಡಿಸಿದಾಳೆ ರೀ. ತುಂಬಾ ಖುಷಿ ಪಟ್ಟಿದ್ಲು. ಶೌರ್ಯ ಬೇಡ ಅಂತಿದ್ದ ಹಾಗೆ ನಾಮಕರಣಕ್ಕೆ ಹೋಗ್ಬೇಕು, ಮೊಮ್ಮಗನ ಮುದ್ದಾಡ್ಬೇಕು ಅನ್ನೋ ಕನ್ಸೆಲ್ಲ ಕಾಣೆ ಆಗ್ತಿದ್ದಾಗೆ ಒಂದೇ ಸಲಕ್ಕೆ ಮರಳಿನ ಮನೆ ಹಾಗೆ ಬಿದ್ದೋಯ್ತು ರೀ ಅವಳ ಆಸೆಗಳೆಲ್ಲ. ಪಾಪ ಎಷ್ಟು ನೋವು ಅನುಭವಿಸ್ತಿದ್ದಾಳೆ ರೀ ಅನುಪಮ. ಅನುಪಮ ಯಾವತ್ತೂ ಯಾರನ್ನೂ ಬೇರೆ ಮಾಡಿ ನೋಡಿಲ್ಲ. ಎಲ್ಲರೂ ತನ್ನವರೇ ಅನ್ಕೋತಾಳೆ. ಆ ನೋವನ್ನ ಸಹಿಸ್ಕೊಳಕ್ಕಾಗದೆ ಬೆಳಗ್ಗೆ ಆಗ್ತಿದ್ದ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನಿಜ ರೀ, ದೇವಸ್ಥಾನಕ್ಕೆ ಹೋಗಿ ಕಣ್ಣೀರ್ ಹಾಕಿದ್ರೆ ನಮ್ಮ ಮನ್ಸಲ್ಲಿರೋ ನೋವು ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೇನೋ. ದಮಯಂತಿ ಶೌರ್ಯ ಬದಲಾಗೋದಿಲ್ಲ ರೀ. ಪಾರ್ವತಿ, ನಾಮಕರಣ ನೋಡ್ಬೇಕು ಅನಿಸ್ತಿದ್ಯಾ? ನಿಮ್ಗಿಲ್ವಾ ಹೇಳಿ? ಆದ್ರೆ ಹೋಗಕ್ಕಾಗಲ್ಲ ಅಲ್ವಾ? ನಮ್ಮನ್ನಲ್ಲೇ ಇದ್ದು ನೋಡ್ಬೋದಲ್ವಾ ಪಾರ್ವತಿ? ಅವಾಗ ನಮ್ಮನ್ನ ಯಾರೂ ತಡೆಯಕ್ಕಾಗಲ್ವಲ್ಲ. ಅನುಪಮ ಇದ್ರೆ ಚೆನ್ನಾಗಿರ್ತಿತ್ತು, ಎಲ್ರೂ ನೋಡ್ಬೋದಾಗಿತ್ತು. ಅಮ್ಮರೇ ಪಲ್ಲವಿ ಅಮ್ಮ ಅವರು ಅಮ್ಮ ಬಂದು ನಾಮಕರಣ ನಿಲ್ಸಿ ದೊಡ್ಡ ಗಲಾಟೆ ಮಾಡ್ತಾವ್ರಮ್ಮ. ನಡಿ. ಇದು ಶೌರ್ಯನ್ ಮಗು ಅಲ್ಲ, ಸಿದ್ಧಾರ್ಥನ್ ಹುಟ್ಟಿರೋ ಮಗು.
ಶೌರ್ಯ ಸಿದ್ದು ಮಗುನ ತನ್ ಮಗ ಅನ್ಕೊಂಡು ಪ್ರೀತಿ ಬೆಳೆಸ್ಕೊತಿದ್ದಾನೆ. ಸಾಕ್ ಮಾಡು ಮೀನಾಕ್ಷಮ್ಮ. ವಯಸ್ಸಲ್ಲಿ ದೊಡ್ಡವರಾಗಿರೋದಕ್ಕೆ ನೀನ್ ಇಷ್ಟೆಲ್ಲ ಮಾತಾಡ್ತಿದ್ರು ನಿನ್ ಕೆನ್ನೆಗಿನ್ನೂ ಬಾರಿಸ್ಲಿಲ್ಲ ಅಷ್ಟೇ. ನನ್ನ ಕಂದ, ನನ್ನ ಮಗು, ಸಿದ್ದು ಮಗು ಅಂತ ಯಾಕೆ ಹೇಳ್ತೀಯ? ಸಂಪದಾನ ಕರ್ಕೊಂಡು ಹೋದ್ರು ಇನ್ನೂ ನಾವು ಸಂತೋಷವಾಗಿದ್ದೀವಿ ಅಂತ ಆ ಸಂತೋಷನ ಹಾಳು ಮಾಡು ಅಂತ ನಿನ್ ಮಗ ಕಳ್ಸದ್ನ. ಕೈ ಎತ್ತದೇ ಇರೋದು ನಿನ್ ಸಂಸ್ಕಾರ, ಆದ್ರೆ ನಿಜ ಹೇಳೋದು ನನ್ ಜವಾಬ್ದಾರಿ ಅಲ್ವಾ? ಆದ್ರೂ ನನ್ ಮಗ ಸುಳ್ಳು ಹೇಳು ಅಂತ ನನ್ನನ್ನು ಕಳ್ಸಿಲ್ಲ. ಇಷ್ಟಕ್ಕೂ ನನ್ಗೆ ಫೋನ್ ಕೂಡ ಮಾಡಿಲ್ಲ. ಈ ಮಗು ನಿಂದಲ್ಲ ಅನ್ನೋ ನಿಜ ನನ್ಗೆ ಯಾವತ್ತೋ ಗೊತ್ತು. ಮಗ ದೂರ ಆದ್ನಲ್ಲ ಅನ್ನೋ ನೋವಲ್ಲಿ ಇಷ್ಟು ದಿನ ನನ್ನ ಮೊಮ್ಮಗುನ ನೋಡೋಕ್ ಬರ್ಲಿಲ್ಲ. ಹೆತ್ತ ಮಗನಂತೂ ನೋಡೋಕ್ ಆಗ್ತಿಲ್ಲ. ಕನಿಷ್ಠ ಮೊಮ್ಮಗುನಾದ್ರೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಂದ್ಮೇಲೆ ತಾನೇ ಗೊತ್ತಾಗಿದ್ದು ನಾಮಕರಣ ಮಾಡ್ತಿದ್ದೀರಾ ಅಂತ. ಮೀನಾಕ್ಷಮ್ಮ ಅವರೇ, ಚಿಕ್ಕ ಮಗು ಮೇಲೆ ಆಪಾದನೆ ಬರೋ ಹಾಗೆ ಮಾಡ್ಬೇಡಿ. ಅಯ್ಯೋ, ಅದ್ ಹಾಗಲ್ಲಪ್ಪ. ಒಂದ್ಸಲ ಯೋಚನೆ ಮಾಡು. ನನ್ ಮೊಮ್ಮಗು ಅಲ್ದೇ ಇರೋನ್ನ ನನ್ ಮೊಮ್ಮಗು ಅಂತ ನಾನ್ ಯಾಕೆ ಹೇಳ್ತೀನಿ? ಇವ್ರಲ್ಲ, ದಮಯಂತಿ, ನೀನ್ ಯೋಚನೆ ಮಾಡು. ನನ್ ಸ್ಥಾನದಲ್ಲಿ ನೀನಿದ್ರೆ ನೀನ್ ಮೊಮ್ಮಗು ಅಲ್ದೇ ಇರೋದನ್ನ ಮೊಮ್ಮಗು ಅಂತ ಒಪ್ಕೊಳ್ತೀಯಾ? ನಿನ್ ಮೌನನೇ ಉತ್ತರ ಅಂತ ಅರ್ಥ ಆಯ್ತು ಬಿಡು. ಸಿದ್ದು ಸಂಪದ ಮದ್ವೆಗ್ ಮುಂಚೆನೆ ತುಂಬಾ ಪ್ರೀತಿಸ್ತಾ ಇದ್ರು ಶೌರ್ಯ. ನಿನ್ ಜೊತೆ ಮದ್ವೆ ಆದ್ರೂ ನನ್ ಮಗನ್ನ ಮರೆಯೋಕಾಗ್ಲಿಲ್ಲ. ಅವಾಗವಾಗ ಕದ್ದು ಮುಚ್ಚಿ ಭೇಟಿ ಮಾಡ್ತಾ ಇದ್ರು. ಒಂದಿನ ಸಿದ್ದು ಕಲ್ಯಾಣಿ ನಿಶ್ಚಿತಾರ್ಥ ಆದ್ಮೇಲೆ ಅವನು ಮುಚ್ಚಿಡೋಕಾಗ್ದೆ ಅಳ್ತಾ ನನ್ನ ಹತ್ರ ಹೇಳ್ದ, ಸಂಪದ ಹೋಟೆಲ್ ಬೆಳಿತಿರೋ ಮಗು ನನ್ ಮಗು ಅಮ್ಮ ಅಂತ. ನಾನೇ ಇವಳನ್ನ ಮರ್ತ್ ಹೋಗು ಅಂತ ಹೇಳ್ದೆ. ನೀವು ಹೇಳ್ತಿರೋದೆಲ್ಲ ಕಟ್ಟುಕತೆ. ನಿಜ ಅನ್ನೋದಕ್ಕೆ ಪ್ರೂಫ್ ಏನಿದೆ? ನನ್ ಮಗನ ಮೇಲೆ ಸಂಪದಾಗಿರೋ ಪ್ರೀತಿನೇ ನಿಜ ಅನ್ನೋದಕ್ಕೆ ಪ್ರೂಫು. ಅಷ್ಟು ಪ್ರೀತಿ ಇಲ್ಲ ಅಂದಿದ್ರೆ ಮಗು ಹುಟ್ಟಿದಾಗೆ ಅದನ್ ಬಿಟ್ಟು ನನ್ ಮಗನ್ ಜೊತೆ ಯಾಕೆ ಹೋಗ್ತಾ ಇದ್ಲು ಹೇಳು? ನೋಡು ಶೌರ್ಯ, ಇವನು ನನ್ ಮೊಮ್ಮಗ ಅನ್ನೋದು ನಿಜ. ನಂಬಬೇಕೋ ಬೇಡವೋ ಅನ್ನೋದು ನಿನ್ನಿಷ್ಟ. ನನ್ ಮಗ ನಿನ್ ಹೆಂಡತಿ ಓಡ್ ಹೋಗ್ತಾರೆ ಅಂತ ಈ ಮನೆಯವ್ರಿಗೆ ಮೊದ್ಲೇ ಗೊತ್ತಿತ್ತು. ಹಾಗೆ ಇವ್ರಿಗೆ ಈ ಮಗು ನಿಂದಲ್ಲ ಸಿದ್ದುದು ಅಂತಾನೂ ಗೊತ್ತಿತ್ತು.
ಆಮೇಲೆ ಹೇಳ್ತೀನಿ. ಅವ್ರನ್ನ ಹೇಗಾದ್ರೂ ಮಾಡಿ ಹಿಡಿ. ನಿನ್ಗೆ ಅವಳ ಫೋಟೋನ ವಾಟ್ಸಪ್ ಮಾಡಿದ್ದೀನಿ, ನೋಡು. ಹೋಗ್ಲಿ, ಸಿದ್ಧಾರ್ಥ್ ಅಂತ ಇಡಿ. ಸಿನಿಮಾ ಹೀರೋ ತರ ಸ್ಟೈಲ್ ಆಗಿರುತ್ತೆ. ಹೇಗಿದ್ರು ಎಲ್ಲರ ಬಾಯಲ್ಲೂ ಅದ್ ಬರ್ತಾ ಇದೆ ಅಲ್ಲ. ನಿಜಾನೇ, ಕಲ್ಯಾಣಿಗೆ ಎಲ್ಲ ಗೊತ್ತು. ಇವನು ನನ್ನ ಮಗು ಅಲ್ಲ, ಸಿದ್ದು ಮಗು ಅಂತ ಕಲ್ಯಾಣಿ ನನಗೆ ಹೇಳೋದಕ್ಕೆ ಎಷ್ಟೋ ಸಲ ಟ್ರೈ ಮಾಡಿದ್ಲು. ನಾನೇ ಹುಚ್ಚಿನ ಹಾಗೆ ಅರ್ಥ ಮಾಡ್ಕೊಳ್ದೆ ಸುಮ್ಮನಿದ್ಬಿಟ್ಟೆ. ಆಫೀಸರ್, ನೀವು ಏನ್ ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಾಟಕ ಮಾಡಬೇಡ ಕಲ್ಯಾಣಿ. ಮೋಕ್ಷ ಅನ್ನೋ ಹೆಸರು ಇಡ್ತಿದ್ದೀನಿ ಅಂದ್ರೆ ನೀನು ಸಿದ್ದು ಅಂತ ಹೆಸರಿಡಿ ಅಂತ ಹೇಳ್ದೋ ಇಲ್ವೋ? ನೀವು ನಮ್ಮ ಅಜ್ಜಿಗೆ ಬೈದ್ರಿ ಅಂತ ಕೋಪದಲ್ಲಿ ಹಾಗೆ ಹೇಳ್ದೆ ಅಷ್ಟೇ. ಹಾ, ಕೋಪದಲ್ಲಿ ಅಂದಿದ್ದಕ್ಕೇನೆ ನಿಜ ಹೊರಗಡೆ ಬಂದಿದೆ. ಆಫೀಸರ್, ನಾನು ಹೇಳ್ತಿರೋದು ನಿಜ. ಸಿದ್ದು ಸಂಪದ ಪ್ರೀತಿ ಮಾಡ್ತಿದ್ರು ಅನ್ನೋದು ನಿಜಾನೇ. ಆದ್ರೆ ಸಿದ್ದು ಅವರಮ್ಮ ಹೇಳ್ತಿರೋ ಹಾಗೆ ಸಂಪದ ಅಂತ ತಪ್ಪು ಮಾಡಿರೋದಿಲ್ಲ. ಸಿದ್ದು ಅವರಮ್ಮ ಹೇಳ್ತಿರೋದೆಲ್ಲ ಸುಳ್ಳು ಆಫೀಸರ್. ಇದು ತುಂಬಾ ಚೆನ್ನಾಗಿದೆ ಕತೆ. ಅಷ್ಟಕ್ಕೂ ನೀನ್ ಅವ್ರಿಬ್ಬರನ್ನ ಓಡ್ ಹೋಗಿ ಅಂತ ಬಲವಂತ ಮಾಡದೇ ಇದ್ದಿದ್ರೆ ಅವ್ರು ಹೊರಟೋಗ್ತಿದ್ರಾ? ನೀನ್ ಮಗುನ ನೋಡ್ಕೋತೀನಿ ಅನ್ನೋ ಭರವಸೆ ಕೊಡ್ಲಿಲ್ಲ ಅಂದಿದ್ರೆ ಹುಟ್ಟಿದ ತಕ್ಷಣ ಮಗುನ ಬಿಟ್ಟು ಯಾಕೆ ಹೋಗ್ತಿದ್ಲು? ಇಷ್ಟು ಅರ್ಥ ಮಾಡ್ಕೊಳ್ದೆ ಇರೋಷ್ಟು ಬುದ್ಧಿ ಇಲ್ದೇ ಇರೋರಲ್ಲ ನಾವು. ನಿಮ್ಮತ್ತೆ ಮತ್ತೆ ಶೌರ್ಯಗೆ ಇಷ್ಟೊತ್ತಿಗೆ ಎಲ್ಲ ಅರ್ಥ ಆಗಿರುತ್ತೆ. ನಿನ್ನಿಂದ ನನ್ನ ಹೆತ್ತ ಮಗ ದೂರ ಆಗಿದ್ದಾನೆ. ಅವನನ್ನಂತೂ ನೋಡೋಕ್ಕಾಗ್ತಿಲ್ಲ. ಕನಿಷ್ಠ ಅವನ ಮಗುನಾದ್ರೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸಿದ್ದು ಅಂತ ಹೆಸರಿಟ್ರೆ ಇವನಲ್ಲಿ ನನ್ನ ಮಗುನ ನೋಡ್ಬೋದು ಅಂತ ಬಂದೆ ಶೌರ್ಯ. ಅದಕ್ಕೆ ನೀನು ಮೋಕ್ಷಜ್ಞ ಅಂತ ಹೆಸರಿಡ್ಬೇಕಾದ್ರೆ ನಾನು ನನ್ನ ಮಗನ ಹೆಸರಿಡು ಅಂದೆ. ಮಗುನ ನಿಮ್ ಹತ್ರನೇ ಇಟ್ಕೊಳ್ಳಿ. ಯಾಕೆಂದ್ರೆ ಪ್ರೀತಿಯಿಂದ ನೋಡ್ಕೋತೀರಲ್ವಾ? ಕನಿಷ್ಠ ನನ್ನ ಮಗನ ಹೆಸರಿಟ್ರೆ 10 ರೂಪಾಯಿ ಖರ್ಚು ಮಾಡಿ ನೋಡ್ಕೊಂಡು ಹೋಗಕ್ ಬರ್ತೀನಿ. ಅಮ್ಮ, ಇನ್ನೊಂದು ಮಾತು ಮಾತಾಡ್ದೆ ಅಂದ್ರೆ ನಿನ್ನಿಲ್ಲೇ ಸಾಯಿಸ್ಬಿಡ್ತೀನಿ. ನಿನ್ನ ಮಗ ನನ್ನ ಮೊಮ್ಮಗನ ಹೆಂಡತಿನ ಮದ್ವೆ ಆಗಿರೋ ಹುಡುಗಿನ ಪ್ರೀತಿಸಿ ತಪ್ಪು. ಹಸುಗೂಸಿನ ತಾಯಿನ ಕರ್ಕೊಂಡು ಹೋಗಿರೋದು ಅದಕ್ಕಿಂತ ದೊಡ್ಡ ತಪ್ಪು. ಅವನ್ ಮಾಡಿರೋ ಕೆಲ್ಸಕ್ಕೆ ಈ ಮನೆನೇ ಅಲ್ಲೋಲ ಕಲ್ಲೋಲ ಆಗಿದೆ. ಆದ್ರೂ ಇನ್ನೂ ಸಾಲಲ್ಲ ಅನ್ನೋ ಹಾಗೆ ನೀನ್ ಬಂದು ಇಲ್ಲ ಸಲ್ಲದನ್ನ ನಂಬೋ ಹಾಗೆ ಹೇಳ್ತಾ ನನ್ನ ಮೊಮ್ಮಗನಿಗೆ ಅನುಮಾನಗಳು ಹುಟ್ಟೋ ಹಾಗೆ ಮಾಡ್ಬೇಡ. ನನ್ನ ಮೊಮ್ಮಗನ ಮಧ್ಯೆ ನನ್ನ ಮೊಮ್ಮಗಳ ಮಧ್ಯೆ ಇರೋ ದೂರನ ಇನ್ನೂ ಜಾಸ್ತಿ ಮಾಡ್ಬೇಡ. ನನ್ ಮೇಲ್ ಕೈ ಮಾಡಿ ನಿಜನ ಮುಚ್ಚಿಡ್ಬೇಕು ಅಂತಿದ್ದೀರಾ ಬೀಗ್ರೆ? ಇಷ್ಟಕ್ಕೂ ನಾನು ಅನುಮಾನ ಬರ್ಸೋದೇನು? ನಾನ್ ಹೇಳ್ತಾ ಇರೋದು ನಿಜ. ನಡೆದಿರೋದ್ರಲ್ಲಿ ನನ್ ಮಗನ್ ತಪ್ಪೇನು ಇಲ್ಲ. ಎಲ್ಲ ಕಲ್ಯಾಣಿಗೆ ಗೊತ್ತು. ಅವನೊಬ್ಬ ಮೂರ್ಖ ಅಂತ ಗೊತ್ತಿದ್ದು ಕೂಡ ಇನ್ನು ಅವನ ವಹಿಸ್ಕೊಂಡ್ ಬರ್ತಿದ್ಯಲ್ಲ, ಬುದ್ಧಿ ಇಲ್ವಾ ನಿನ್ಗೆ? ಏನ್ ಜೀವನನೇ ನಿಂದು? ನಿನ್ ಮಗ ಇನ್ನೊಬ್ಬನ ಹೆಂಡತಿನ ಕರ್ಕೊಂಡು ಹೊರಟೋದ? ನಿನ್ ಮಗಳು ನಮ್ಮನೇಲಿ ಕಳ್ತನ ಮಾಡ್ತಿದ್ದಾಳೆ. ನಾನ್ ಬೆಳೆಸಿದ ರೀತಿ ಬಗ್ಗೆ ಮಾತಾಡೋದಲ್ಲ,
ನೀವು ಬೆಳ್ಸಿರೋ ರೀತಿ ಹೇಗಿದೆಯೋ ನೋಡ್ಕೊಳ್ಳಿ ಬೀಗ್ರೆ. ಮಗ ಏನೋ ಮನೇಲಿ ಹೆಂಡತಿನ ಇಟ್ಕೊಂಡು ಬೀದಿಲಿ ಪ್ರಿಯತಮೆನ ಇಟ್ಕೊಂಡು ಮದ್ವೆ ಮಾಡ್ಕೊಂಡು ಹೋಗಿ ಇಲ್ಲಿ ನೋಡಿ ನಿಮ್ಗೆ ಮುದ್ದಿನ ಮೊಮ್ಮಗಳನ್ನ ಕೊಟ್ಟಿದ್ದಾರೆ. ನಿಮ್ ಮೊಮ್ಮಗಳು ನೋಡಿದ್ರೆ ಶೌರ್ಯನ್ ಮೇಲೆ ಆಸೆ ಪಟ್ಟು ನಿಶ್ಚಿತಾರ್ಥ ಆಗಿರೋ ನನ್ ಮಗನ್ನ ಬೇಡ ಅಂತ ನನ್ ಮಗನ್ನ ಸಂಪದನ್ನ ಊರ್ ಬಿಡ್ಸಿದ್ಲು. ನೀವು ಬೆಳ್ಸಿರೋ ರೀತಿ ನೋಡಿದ್ರೆ ನಾನ್ ಬೆಳ್ಸಿರೋ ರೀತಿನೇ ಚೆನ್ನಾಗಿದೆ ಬೀಗ್ರೆ. ಪಾಪ ಇವಾಗ ಕೂಡ ಶೌರ್ಯನ್ ಮಗು ಅಲ್ಲ ಅಂತ ಶೌರ್ಯನ್ ಹೇಳಕ್ ಆಗ್ತಿಲ್ಲ ನಿನ್ ಮೊಮ್ಮಗಳು. ನಾನ್ ನಿಜ ಹೇಳಿದ್ರೆ ನೀವು ನನ್ ಬಾಯಿ ಮುಚ್ಚಿಸ್ಬೇಕು ಅಂತ ನೋಡ್ತಿದ್ದೀರಾ? ಮೀನಾಕ್ಷಮ್ಮ, ನೀನ್ ಮಾಡ್ತಿರೋ ಆರೋಪದ ಬೆಲೆ ಏನು ಗೊತ್ತಾ? ಒಂದು ಹಸುಗೂಸಿನ ಜೀವನ. ಈಗಲೂ ಮಿಂಚೋಗಿರೋದೇನಿಲ್ಲ. ಇಲ್ಲಿವರೆಗೂ ಹೇಳಿದ್ದು ಸುಳ್ಳು ಅಂತ ಹೇಳಿ ಮರ್ಯಾದೆಯಾಗಿ ಮನೆಯಿಂದ ಹೊಟ್ಟೋಗು. ಇವ್ ನನ್ ಮೊಮ್ಮಗ ಅಲ್ದೇ ಇದ್ರೆ ಬೆಕ್ಕಗೂ ಅನ್ನ ಹಾಕ್ತಾ ಇರೋ ನಾನು ಈ ಮಗುಗೆ ಚಿನ್ನದ ಉಡ್ದಾರ ಯಾಕೆ ತರ್ತೀನಿ? ಎಲ್ಲಿ? ನಿನ್ ಕೈಯಲ್ಲಿ ಇಲ್ವಲ್ಲ? ನೆನ್ನೆನೆ ಅನುಪಮ ಕಲ್ಯಾಣಿ ಕೈಗೆ ಸಿಗೋ ಹಾಗೆ ಮಾಡ್ದೆ. ಅವರು ಮಗುಗೆ ಹಾಕ್ತೀನಿ ಅಂತ ಹೇಳಿದ್ರು. ನನ್ ಪ್ರಕಾರ ಈಗಾಗ್ಲೇ ಮಗುಗ್ ಹಾಕಿರ್ತಾರೆ. ಸುಳ್ಳು. ನನ್ನ ಕೈಗಾಗ್ಲಿ ನಮ್ಮ ಅಮ್ಮನ ಕೈಗಾಗ್ಲಿ ಯಾವ ಬಂಗಾರ ದುಡ್ದಾರನೋ ನೀವು ಕೊಟ್ಟಿಲ್ಲ. ಇಷ್ಟೊತ್ತು ನಾನು ಹೇಳಿದ್ದೆಲ್ಲ ನಿಜ ದಮಯಂತಿ. ಹಾಗೆ ಇದು ಕೂಡ. ನನ್ ಮೇಲೆ ನಿನಗಾಗ್ಲಿ ನಿಮ್ ಮಗನ್ಗಾಗ್ಲಿ ನಂಬಿಕೆ ಇಲ್ಲ ಅಂದ್ರೆ ಹೋಗ್ ನೋಡಿ, ಮಗು ಹತ್ರ ಚಿನ್ನದ ಉಡ್ದಾರ ಇರುತ್ತೆ. ಇದೆ. ಹೇಳಿಲ್ವಾ? ನಾನು ಹೇಳ್ದಾಗೆ ಇದೆ ತಾನೆ. ಇವಾಗ ಹೇಳಿ, ಯಾರು ನಾಟಕ ಮಾಡ್ತಿದ್ದಾರೆ ಅಂತ. ಕಲ್ಯಾಣಿ ತುಂಬಾ ಧೈರ್ಯವಾಗಿ ಸುಳ್ಳು ಹೇಳ್ತಿದ್ದಾಳೆ. ಅದನ್ನೇ ನಿಜ ಅಂತ ನಂಬ್ಸೋಕ್ ನೋಡ್ತಿದ್ದಾಳೆ. ಅನುಪಮನ ಅಡ್ಡ ಇಟ್ಕೊಂಡು ಕಲ್ಯಾಣಿ ಕತೆ ಹೇಳ್ತಿದ್ದಾಳೆ. ಅನುಪಮನ್ ಕರೀರಿ, ತಾನಾಗೆ ನಿಜ ಹೊರಗಡೆ ಬರುತ್ತೆ. ಅನುಪಮ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಹೋಗಲ್ವಲ್ಲ? ಅನುಪಮ ನಾಮಕರಣಕ್ಕೆ ಬರ್ತೀನಿ ಅಂತ ಹೇಳಿದ್ಲು. ದಮಯಂತಿ, ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಅನುಪಮ ಇಲ್ಲೇ ಎಲ್ಲೋ ಇರ್ಬೇಕು ಅಂತ. ಅಯ್ಯೋ, ಈಗ ನಾನಿಲ್ಲಿ ಕಾಣಿಸ್ಕೊಂಡ್ರೆ ಮೀನಾಕ್ಷಮ್ಮ ಹೇಳೋದೆಲ್ಲ ನಿಜ ಆಗ್ಬಿಡುತ್ತಲ್ಲ. ನಾನು ಹೇಳೋದನ್ನ ಯಾರು ನಂಬಲ್ಲ. ನಾನು ಇಲ್ಲಿಂದ ಹೋದ್ರೇನೆ ವಾಸಿ. ನಾನು ಮುಂಚೆಯಿಂದನೂ ಹೇಳ್ತಾನೆ ಇದ್ದೀನಿ ಶೌರ್ಯ, ಅನುಪಮ ಕಲ್ಯಾಣಿ ಒಂದೇ ಜಾತಿ ಅಂತ. ನಮ್ಗೆ ಗೊತ್ತಿಲ್ಲದೆ ನಮ್ಮ ಮನೇಲೆ ಎಷ್ಟೆಲ್ಲ ಮಾಡ್ತಾ ಇದಾರೆ ಅಂತ ನೋಡಿದ್ಯಾ? ಮೀನಾಕ್ಷಮ್ಮ ಹೇಳ್ದ ಹಾಗೆ ಅನುಪಮ ಇಲ್ಲೇ ಎಲ್ಲೋ ಇರ್ತಾಳೆ. ದಮಯಂತಿ, ಹೇಳ್ತಿದ್ದೀನಲ್ವಾ, ಅನುಪಮ ಮಗು ನಾಮಕರಣಕ್ಕೆ ಬರಕ್ಕಾಗ್ಲಿಲ್ಲ ಅನ್ನೋ ಬೇಜಾರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಮೀನಾಕ್ಷಮ್ಮ ಹೇಳ್ತಿರೋದೆಲ್ಲ ಸುಳ್ಳು. ಈ ಮನೇಲಿ ಇಷ್ಟೆಲ್ಲ ನಡೆದ ಮೇಲೆ ಕೂಡ ಅನುಪಮ ಸಿದ್ದು ಸಂಪದಗೆ ಯಾಕೆ ಸಹಾಯ ಮಾಡ್ತಾಳೆ? ಮೀನಾಕ್ಷಮ್ಮ ಬೇಕು ಅಂತಾನೆ ಈ ಮನೆ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ. ನಮ್ಮ ಅಮ್ಮನ್ಗೆ ಅಂತ ಅಗತ್ಯ ಏನಿದೆ? ಆದ್ರೂ ಅನುಪಮ ಅಮ್ಮ ಏನ್ ದೇವಸ್ಥಾನಕ್ಕೆ ಹೋಗಿಲ್ಲ. ದಮಯಂತಿ ಅದಕ್ಕೆ ಅವ್ರ ಮನೇಲೇ ಇದ್ದಾರೆ.
ಅಯ್ಯೋ ಭಗವಂತ, ಹೋಗೋಕ್ ದಾರಿನೇ ಗೊತ್ತಾಗ್ತಿಲ್ಲ, ಹೇಗ್ ತಪ್ಪಿಸ್ಕೊಳ್ಳಿ? ಇದ್ರೆ ಇಲ್ಲಿ ಕಾಣಿಸ್ತಾಳಲ್ವಾ? ಕಾಣಿಸದ್ಲು.